ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೇಳೆ ಸಾಂಬಾರು ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು 4 ಜನ ಇದ್ದೆ, ಅದಕ್ಕೆ ಒಂದು ಸ್ವಲ್ಪ ಹಾಕೋಣ ಬೇಳೆ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದು ಮಾಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ. ಒಂದು 10 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತೀನಿ, ಒಂದು 10 ಪೀಸ್ ಈ ಥರ ಹಾಕೊತಾ ಇದ್ದೀನಿ. ಆಮೇಲೆ ನೋಡಿ ಟೊಮೊಟೊ ಅದೆಲ್ಲ ಹಚ್ಚಿದ್ನಲ್ಲ, ಹಸಿಮೆಣ್ಸಿಕಾಯಿ ಎಲ್ಲ ಅದು ಹಾಕೊಂತ ಇದ್ದೀನಿ. ನಿಮ್ಮ ಮೆಜರ್ಮೆಂಟ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ, ನಮಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕೊಂಡಿದ್ದೀನಿ. ಅಂದರೆ ಬೇಳೆ ಸಾಂಬಾರು ಮಾಡೋದು ಇದೇ ಥರನೇ. ಬೇಳೆ ಸಾಂಬಾರು ಅಂದರೆ ನಾವು ಇನ್ನೂ ಒಂಥರ ಮಾಡ್ತೀವಿ, ಅದು ಇನ್ನೊಂದು ದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಥರ ಮಾಡ್ತೀನಿ ಅಂತ. ಅದು ಆಮೇಲೆ ನೋಡಿ ಆಗಿದೆ, ಸ್ಮೆಲ್ಲಂತೂ ಸಕ್ಕತ್ತಾಗಿರ್ತಿದ್ದು. ಇದೆಲ್ಲ ರೆಡಿ ಮಾಡೋಕ್ಕೆ ನಮ್ಗೆ ಇನ್ನೂ ಬರಲ್ಲ ಅಷ್ಟೊಂದು, ನಮ್ಮ ಅತ್ತೆನೇ ಮಾಡಿರೋಂಥದ್ದು ಇದೆಲ್ಲ. ನೋಡಿ ಕಾಣುತ್ತಾ ನೋಡಿ ಹೇಗಿದೆ ಅಂತ, ಕಲರ್ ನೋಡಿ ಯಾವ ಥರ ಕಾಣ್ತಿದೆ. ನಾನೊಂದು 3 ಸ್ಪೂನ್ ಹಾಕೊತೀನಿ ಇದು. ಆಮೇಲೆ ಖಾರ ಪುಡಿ ಹಾಕೊಳ್ಳೋಕೆ ಹೋಗಲ್ಲ, ಯಾಕಂದರೆ ಹಸಿಮೆಣ್ಸಿಗೆ ಹಾಕಿದ್ನಲ್ಲ ಅದಕ್ಕೆ ಖಾರ ಪುಡಿ ಹಾಕಲ್ಲ. ನೋಡಿ ನಮ್ಮ ಮನೆಯಲ್ಲಿ ಕಲ್ಲುಪ್ಪು ಕಾಲಿರುತ್ತೆ, ಅದಕ್ಕೆ ನಾನು ಇದನ್ನೇ ನುಸಿ ಉಪ್ಪು ಹಾಕ್ತಾಯಿದ್ದೀನಿ. ಇದ್ರಲ್ಲಿ ಮೆಜರ್ಮೆಂಟೇ ನನಗೆ ಗೊತ್ತಾಗಲ್ಲ ಅಂದರೂ ಅಂದಾಜು ಹಾಕ್ತಾಯಿದ್ದೀನಿ. ನೋಡಿ ಲಾಸ್ಟಲ್ಲಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ಇದಕ್ಕೆ ಆ್ಯಡ್ ಮಾಡೋದು, ಅದು ಒಗ್ಗರಣೆಗೆ ಹಾಕೋಬೇಕು. ಇದು ನಾನು ಒಂದು 3-4 ವಿಜಿಲ್ ಕೂಗಿಸ್ಕೊತೀನಿ. ಈ ಥರ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತಲ್ಲ ಅದಕ್ಕೆ. ಇನ್ನೊಂದೇನೆಂದರೆ ನಿಮ್ಮ ಮಕ್ಳುಗಳಿಗೆ ಇವಾಗೆಲ್ಲ ಡೈರಿ ಮಿಲ್ಕು ಮತ್ತು ಇದು ಜ್ಯೂಸ್ 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಮಾಜಾ ಪ್ಯಾಕೆಟು, ಅದೆಲ್ಲ ಕೊಡೋಕೆ ಹೋಗಲ್ಲ. ಅದರಲ್ಲೆಲ್ಲ ಹುಳಗಳು ಬಂದಿದ್ದಾವೆ ಇವಾಗ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ತುಂಬ ಓಡ್ತಾ ಇರೋದೆ ಅದು. ಮಕ್ಕಳು ಕೊಡಬೇಡಿ, ಮತ್ತು ನೀವೇ ಲಾಸ್ಟಿಗೆ ಅನುಭವಿಸ್ಬೇಕಾಗುತ್ತೆ. ಇವಾಗ ತುಂಬ ಮಾಜಾ ಪ್ಯಾಕೆಟ್ ತಂದ್ರೂ ಒಳಗಡೆ ಒಂದು ಸಲ ಚೆಕ್ ಮಾಡಿ ಮಕ್ಕಳು ಕೊಡಿ. ಇಲ್ಲಾಂದರೆ ಅಷ್ಟೆಲ್ಲ ರಿಸ್ಕ್ ಯಾಕೆ ಅಂದರೆ ತರೋಕ್ಕೆ ಹೋಗ್ಬಿಡಿ ಅದೆಲ್ಲ ನಿಮ್ಮ ಮಕ್ಕಳು ಕೊಡಬೇಡಿ, ಆಯಿತಾ? ನೋಡಿ ಕುಕ್ಕರು ಹೀಟ್ ಆದಮೇಲೆ ಸಾಂಬಾರು ಅವಾಗೆ ರೆಡಿ ಮಾಡಿದ್ನಲ್ಲ ಅದು ಒಗ್ಗರಣೆ ಹಾಕ್ಕೊತ ಇದ್ದೆ. ಅದು ಅಷ್ಟೇ ಫೈನಲ್ ಲುಕ್, ಇನ್ನೇನು ಆ್ಯಡ್ ಮಾಡೋಂಗಿಲ್ಲ. ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡೆ. ಸಾಂಬಾರು ಬೇಳೆ ಸಾಂಬಾರು ಇಷ್ಟೇ ಕಂಪ್ಲೀಟ್ ಆಯಿತು. ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ಫೈನಲ್ ಲುಕ್ಕು ಈ ಥರ ಇದೆ ಸಾಂಬಾರು.